ಅಂತಂದ್ರೆ ಒಂದು ಸಬ್ಬತ್ ದಿನದಲ್ಲಿ ಯೇಸು ಕ್ರಿಸ್ತರು ಮತ್ತೆ ಅವರ ಶಿಷ್ಯಂದಿರು ಒಂದು ಪೈರಿನ ಹೊಲದಿಂದ ಹಂಗೆ ಹಾದೋಗ್ತಿರ್ಬೇಕಾದ್ರೆ ಅವರ ಶಿಷ್ಯಂದಿರು ಕೈಯಲ್ಲಿ ತೆನೆಗಳನ್ನೆಲ್ಲ ಮುರಿದು ಅದನ್ನ ತಿನ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ಫರಿಸಾಯರು ಅವರೆಲ್ಲ ನೋಡ್ಬಿಟ್ಟು ನೀವು ಸಬ್ಬತ್ ದಿನದಲ್ಲಿ ಮಾಡ್ಬಾರದ್ ಕೆಲ್ಸನ ಯಾಕೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅವಾಗ ಯೇಸು ಕ್ರಿಸ್ತರು ಅಂತಾರೆ, ದಾವೀದ್ರು ಅವರು ಸಂಗಡ ಇದ್ದವ್ರಿಗೆ ಹೊಟ್ಟೆ ಸಗ ಅವ್ರು ಏನ್ ಮಾಡಿದ್ರು ನಿಮ್ಗೆ ಗೊತ್ತಿಲ್ವಾ? ಬರೀ ಯಾಜಕರು ಮಾತ್ರ ತಿನ್ಬೇಕಾಗಿದ್ದ ರೊಟ್ಟಿಯನ್ನು ಅವರು ತಗೊಂಡು ತಿಂದ್ರು ಅಂತ ಅವರು ತಿಂದ್ರು ಅಂತ ನಿಮ್ಗೆ ಗೊತ್ತಿಲ್ವಾ ಅಂತ ಅಂತಾರೆ. ಮತ್ತೆ ಇದು ಅಂದಾದ್ಮೇಲೆ ಏನಂತಂದ್ರೆ ಈ ಸಬ್ಬಾತಿಗೆ ಈ ಈ ಸಬ್ಬತ್ಗೆ ಮನುಷ್ಯ ಕುಮಾರನೇ ಒಡೆಯನು ಅಂತ ಅಂತಾರೆ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೂಕ 6ನೇ ಅಧ್ಯಾಯ 6ನೇ ವಚನದಿಂದ ಲೂಕ 6ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನದವರೆಗೂ ಗೌರಮ್ಮ ಸಿಸ್ಟರ್ ಓದಕ್ಕಾಗ್ತದಾ ಸಿಸ್ಟರ್? ಹಾ. ಮತ್ತೊಂದು ಸಬತ್ ಆತನು ಸಬತ್ ಮಂದಿರಕ್ಕೆ ಹೋಗಿ ಉಪದೇಶ ಮಾಡುತ್ತಿದ್ದಾಗ ಅಲ್ಲಿ ಬಲಗೈ ಬತ್ತಿ ಎಂಬುದನ್ನು ಇದನ್ನು ಶಾಸ್ತ್ರಿಗಳು ಪರಿಸಯ್ಯರು ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಆಸ್ಪದ ಸಿಕ್ಕಬೇಕೆಂದು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವನೋ ಏನೋ ಎಂದು ಆತನನ್ನು ಹೊಂಚು ನೋಡುತ್ತಿದ್ದರು. ಆದರೆ ಆತನು ಅವರ ಯೋಚನೆಗಳನ್ನು ತಿಳಿದು ಕೈ ಬತ್ತಿ ಹೋಗಿದ್ದ ಆ ಮನುಷ್ಯನಿಗೆ ಎದ್ದು ನಡೆವೆ ಎಂದು ನಿಂತುಕೋ ಎಂದು ಹೇಳಿದನು. ಅವನು ಎದ್ದು ನಿಂತುಕೊಂಡನು. ಸಾಕ ಬ್ರದರ್? ಥ್ಯಾಂಕ್ ಯು ಸರ್. ಇವಾಗ ಇನ್ನೊಂದ್ಸರಿ ಏನಾಗತ್ತಂದ್ರೆ ಇನ್ನೊಂದು ಸಬ್ಬತ್ ದಿನದಲ್ಲಿ ಈ ಫರಿಸಾಯರು ಮತ್ತೆ ಶಾಸ್ತ್ರಿಗಳೆಲ್ಲ ಅವರೇ ಒಬ್ಬನೇ ಕಳಿಸಿರ್ತಾರೆ. ಅವ್ರಿಗೆ ಬಲಗೈ ಇರಲ್ಲ, ಮತ್ತೆ ಅವ್ರ ಬಲಗೈ ಬತ್ತಿ ಹೋಗಿರುತ್ತೆ. ಅವರನ್ನ ನಿಲ್ಲಿಸ್ಬಿಟ್ಟು ಈ ಶಾಸ್ತ್ರಿಗಳು ಈ ಯೇಸು ಕ್ರಿಸ್ತನ ವಿರೋಧವಾಗಿ ಏನಾದ್ರು ಸಾಕ್ಷಿ ಸಿಗತ್ತಾ ಅಂತ ನೋಡ್ತಾ ಇರ್ತಾರೆ. ಮತ್ತೆ ಯೇಸು ಕ್ರಿಸ್ತರು ಇವರನ್ನು ಏನಾದ್ರು ಸ್ವಸ್ಥ ಮಾಡ್ತಾರ ಅಂತ ಅವರನ್ನ ನಿಲ್ಲಿಸ್ಬಿಟ್ಟು ಇವರು ಕಾಯ್ಕೊಂಡು ನೋಡ್ತಾ ಇರ್ತಾರೆ. ಇವ್ರ ಮೇಲೆ ಏನಾದ್ರು ಅವ್ರು ತಪ್ಪು ಹೊರಿಸ್ಬೋದಾ ಅಂತ. ಥ್ಯಾಂಕ್ ಯು ಸಿಸ್ಟರ್. ಈಗ ಲೋಕ 6ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೂ ಮ್ಯಾರಿ ಸಿಸ್ಟರ್ ಓದಬೇಕಾಗ್ತದೆ ಸಿಸ್ಟರ್. ಓಕೆ. ತರುವಾಯ ಯೇಸು ಅವರಿಗೆ, ನಾನು ನಿಮ್ಮನ್ನು ಒಂದು ಸಂಗತಿಯನ್ನು ಕೇಳುತ್ತೇನೆ. ಸಬ್ಬತ್ ದಿನಗಳಲ್ಲಿ ಒಳ್ಳೆಯದನ್ನು ಮಾಡುವುದು ನ್ಯಾಯವೋ, ಇಲ್ಲವೇ ಕೆಟ್ಟದನ್ನು ಮಾಡುವುದೋ? ಪ್ರಾಣವನ್ನು ರಕ್ಷಿಸುವುದೋ, ಇಲ್ಲವೇ ಅದನ್ನು ನಾಶ ಮಾಡುವುದೋ ಅಂದನು. ಮತ್ತು ಆತನು ಅವರೆಲ್ಲರ ಸುತ್ತಲೂ ನೋಡಿ ಆ ಮನುಷ್ಯನಿಗೆ, ನಿನ್ನ ಕೈ ಮುಂದಕ್ಕೆ ಚಾಚು ಅಂದನು. ಅವನು ಹಾಗೆಯೇ ಮಾಡಿದನು. ಆಗ ಅವನ ಕೈ ಗುಣವಾಗಿ ಮತ್ತೊಂದರಂತೆ ಆಯಿತು. ಆಗ ಅವರು ಫುಲ್ ಮುಗಿಸ್ಬಿಡ್ತೀನಿ. ಆಗ ಕೈ ಗುಣವಾಗಿ ಮತ್ತೊಂದರಂತೆ ಆಯಿತು. ಆಗ ಅವರು ಕೋಪದಿಂದ ತುಂಬಿದವರಾಗಿ ಯೇಸುವಿಗೆ ತಾವು ಏನು ಮಾಡಬೇಕೆಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡರು. ಇವಾಗ ಏನಾಗತ್ತಂದ್ರೆ ಈಗ ಯೇಸು ಕ್ರಿಸ್ತರಿಗೆ ಈ ಫರಿಸಾಯರು ಇದನ್ನ ಮಾಡಿರೋದು ಅಂತ ಗೊತ್ತಾಗತ್ತೆ. ಮತ್ತೆ ಅವ್ರು ಏನಂತಂದ್ರೆ, ನಿಮ್ಗೆ ನಾನು ಒಂದ್ ಮಾತು ಕೇಳ್ತೀನಿ, ನಾವು ಸಬ್ಬತ್ ದಿನದಲ್ಲಿ ಏನು ಮಾಡೋದು ನ್ಯಾಯ? ನಾವು ಮೇಲಿನ ಕಾರ್ಯವನ್ನು ಮಾಡೋದ್ ನ್ಯಾಯನ, ಅಥವಾ ಕೇಡನ್ನು ಮಾಡುವುದು ನ್ಯಾಯನ, ಅಥವಾ ಪ್ರಾಣವನ್ನು ಉಳಿಸುವುದು ಅಥವಾ ಪ್ರಾಣವನ್ನು ಹಾಳು ಮಾಡುವುದು ಅಂತ ಸುತ್ತಲಿರುವ ಎಲ್ರಿಗೂ ಕೇಳ್ತಾರೆ. ಮತ್ತೆ ಅವಾಗ ಯೇಸು ಕ್ರಿಸ್ತರು ಆ ಮನುಷ್ಯರಿಗೆ, ನೀನು ನಿನ್ನ ಕೈಯನ್ನು ಚಾಚು ಅಂತ ಅಂತಾರೆ. ಮತ್ತೆ ಅವರು ಯೇಸು ಕ್ರಿಸ್ತ ಅಂದಂಗೆ ಮಾಡ್ತಾರೆ.
ಮತ್ತೆ ಯೇಸು ಕ್ರಿಸ್ತರು ಹ್ಮ್ ಅವ್ರನ್ನು ವಾಸನೆ ಮಾಡ್ತಾರೆ. ಮತ್ತೆ ಈ ಪರಿಚಯರು ಈ ಈ ಇನ್ನೇನ್ ಮಾಡ್ಬೋದು ಅಂತ ಇನ್ನೇನು ಇನ್ನೇನು ಇವ್ರ ಮೇಲೆ ನಾವೇನು ತಪ್ಪು ಆಗಲ್ವಲ್ಲ, ಇನ್ನೇನು ಈ ಕೆಲಸ ಮಾಡ್ಬೋದು ಅಂತ ಸಂತಾನ ಒಳಗೆ ಅವರು ಯೋಚನೆ ಮಾಡ್ಕೊಂಡಿರ್ತಾರೆ. ಸರ್, ಈಗ ಲೋಕ 6ನೇ ಅಧ್ಯಾಯ 12ನೇ ವಚನದಿಂದ 6ನೇ ಅಧ್ಯಾಯ 12ನೇ ವಚನದಿಂದ 16ನೇ ವಚನದವರೆಗೂ ರವಿ ಬ್ರದರ್ ಬ್ರದರ್, ಲೂಕ 6ನೇ ಅಧ್ಯಾಯ 12ನೇ ವಚನದಿಂದ 16ನೇ ವಚನದವರೆಗೂ ಓದಗಾತ ಬ್ರದರ್. ವಾಯ್ಸ್ ಕ್ಲಿಯರ್ ಇದೆ ಬ್ರದರ್. ಯೇಸು 12 ಮಂದಿ ಅಪೊಸ್ತಲರನ್ನು ನೇಮಿಸಿದ್ದು. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರೆಂತಲೂ ಹೆಸರಿಟ್ಟನು. ಅವರು ಯಾರೆಂದರೆ, ಆತನಿಂದ ಪೇತ್ರನೆಂಬ ಹೆಸರನ್ನು ಹೊಂದಿದ ಸೀಮೋನ, ಅವನ ತಮ್ಮನಾದ ಅಂದ್ರೆಯ, ಯಾಕೋಬ, ಯೋಹಾನ, ಫಿಲಿಪ್ಪ, ಬಾರ್ತೊಲೋಮಾಯ, ಮತ್ತಾಯ, ತೋಮ, ಅಲ್ಫಾಯನ ಮಗನಾದ ಯಾಕೋಬ, ಮತಾಭಿಮಾನಿ ಅನಿಸಿಕೊಂಡ ಸೀಮೋನ, ಯಾಕೋಬನ ಮಗನಾದ ಯೂದ, ಆತನನ್ನು ಹಿಡಿದುಕೊಡುವ ದ್ರೋಹಿಯಾದ ಇಸ್ಕರಿಯೋತ ಯೂದ ಇವರೇ. ಥ್ಯಾಂಕ್ ಯು ಬ್ರದರ್. ಇವಾಗ ಈ ಎಲ್ಲ ದಿವಸ ಆಮೇಲೆ ಅವರು ಪ್ರಾರ್ಥನೆ ಮಾಡ್ಬೇಕಂತ ಬೆಟ್ಟಕ್ಕೆ ಹೋಗ್ತಾರೆ. ಮತ್ತೆ ಅವರು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ಬಿಟ್ಟು ಬೆಳಗಾದ್ಮೇಲೆ ಅವರು ಬರ್ತಾರೆ. ಅವಾಗ ಯೇಸು ಕ್ರಿಸ್ತು 12 ಮಂದಿ ಅವರ ಜೊತೆ 12 ಮಂದಿ ಶಿಷ್ಯರನ್ನು ಎಣಿಸ್ಕೊಂತಾರೆ. ಅವ್ರು ಯಾರ್ಯಾರಂದ್ರೆ ಪೇತ್ರರು, ಅಂದ್ರೆಯ, ಯಾಕೋಬ, ಯೋಹಾನ, ಬಾರ್ತಲೋಮ, ಮತ್ತಾಯ, ತೋಮ, ಮತ್ತೆ ಯಾಕೋಬ, ಹಿಂಗೆ 12 ಮಂದಿ ಶಿಷ್ಯರನ್ನು ಆಯ್ಕೆ ಮಾಡ್ಕೊಂತಾರೆ. ಥ್ಯಾಂಕ್ ಯು ಬ್ರದರ್. ಈಗ ಲೂಕ 6ನೇ ಅಧ್ಯಾಯ 17ನೇ ವಚನದಿಂದ 17ನೇ ವಚನವನ್ನು ಶಕುಂತಲಾ ಅಜ್ಜಿ ಓದ್ಬೇಕಂತ ಕೇಳ್ಕೊಂತೀನಿ. ಓದ್ತಾರೆ 17ನೇ ವಚನದಿಂದ 17ನೇ ವಚನ ಓದ್ರಿ. ಆಮೇಲೆ ಆತನು ಅವರ ಸಂಗಡ ಬೆಟ್ಟದಿಂದ ಇಳಿದು ಸಮುದ್ರದೊಳಗೆ ಸಮಭೂಮಿಯಲ್ಲಿ ನಿಂತನು. ಆತನ ಶಿಷ್ಯರ ಸಂಗಡ ದೊಡ್ಡ ಗುಂಪು ಮತ್ತು ಎಲ್ಲ ಯೂದಾಯದಿಂದಲೂ ಯೆರೂಸಲೇಮಿನಿಂದಲೂ ತೂರ್ ಸೀಮೆಯ ಸೀದೋನ್ ಪಟ್ಟಣ ಗಳಿರುವ ಸಮುದ್ರ ತೀರದಿಂದಲೂ ಬಂದಿದ್ದ ಜನರ ಮಹಾಸಮೂಹವು ಆತನ ಸಂಗಡ ಇದ್ದವು. ಆ ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ರೋಗಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕೂ ಬಂದಿದ್ದರು. ಅವರಲ್ಲಿ ದೆವ್ವಗಳ ಕಾಟದಿಂದ ಸ್ವಸ್ಥವಾದರು ಮತ್ತು ಆತನಿಂದ ಶಕ್ತಿ ಹೊರಟು ಅಲ್ಲಿ ಎಲ್ಲರನ್ನು ವಾಸಿ ಮಾಡುತ್ತಿದ್ದರಿಂದ ಆ ಗುಂಪಿನ ಜನರೆಲ್ಲ ಆತನನ್ನು ಮುಟ್ಟಿದ್ದಕ್ಕೆ ಪ್ರಯತ್ನ ಮಾಡುತ್ತಿದ್ದರು. ತರುವಾಯ ಆತನು ತನ್ನ ಶಿಷ್ಯರ ಸಂಗಡ ಎರಡೆರಡು ವರ್ಡ್
22 ಓದ್ಬೇಕಾ? 20 ಅವರು ತರುವಾಯ ಕಣ್ಣೆತ್ತಿ ಆತನು ತನ್ನ ಶಿಷ್ಯರ ಕಡೆಗೆ ಕಣ್ಣೆತ್ತಿ ನೋಡಿ ನೋಡಿ ಹೇಳಿದ್ದೇನೆಂದರೆ ಥ್ಯಾಂಕ್ ಯು ಅಜ್ಜಿ. ಇಲ್ಲಿ ಏನಂತಂದ್ರೆ ಎಲ್ಲ ಆಗಾಮಲೆ ಅವರು ಬೆಡ್ಡಿಂದ ಕೆಳಗಡೆ ಬರ್ತಿರ್ಬೇಕಾದ್ರೆ ಅವರು ಬೆಡ್ಡಿಂದ ನೋಡಿದ್ರೆ ಎಲ್ಲ ಕೆಳಗಡೆ ಬರೀ ಟೂರ್ ದೇಶದಿಂದ ಶ್ರೀರಾಮ್ ದೇಶದಿಂದ ಎಲ್ಲ ಕಡೆ ಬರೀ ಬರೀ ಜನರ ಗುಂಪೇ ಇರ್ತಾರೆ. ಮತ್ತೆ ಎಷ್ಟೊಂದ್ ಜನಕ್ಕೆ ಆರೋಗ್ಯ ಇರಲ್ಲ, ಎಷ್ಟೊಂದ್ ಜನಕ್ಕೆ ದೆವ್ವಗಳಿರುತ್ತೆ, ಅವ್ರನ್ನೆಲ್ಲ ಯೇಸು ಕ್ರಿಸ್ತು ಸ್ವಸ್ಥ ಮಾಡ್ತಿರ್ತಾರೆ. ಮತ್ತೆ ಮತ್ತೆ ಎಲ್ಲರೂ ಯೇಸು ಕ್ರಿಸ್ತನ ಮುಟ್ಟಬೇಕಂತ ಎಲ್ಲರೂ ಪ್ರಯತ್ನ ಮಾಡ್ತಿರ್ತಾರೆ. ಮತ್ತೆ ಯೇಸು ಕ್ರಿಸ್ತರು ಅವರ ಶಿಷ್ಯರ ಕಡೆಗೆ ನೋಡ್ಬಿಟ್ಟು ಏನಂತಂದ್ರೆ ಈಗ ಥ್ಯಾಂಕ್ ಯು ಅಜ್ಜಿ. ಲೋಕ 6ನೇ ಅಧ್ಯಾಯ 21ನೇ ವರ್ಷದಿಂದ 23ನೇ ವರ್ಷದವರೆಗೂ ಲಿಖಿತ ಸಿಸ್ಟರ್ ಹಾ ಸಿಸ್ಟರ್ ಓದಕ್ಕಾಗತ್ತಾ ಸಿಸ್ಟರ್? ಹಾ ಬ್ರದರ್ ಓದ್ತೀನಿ. ಲೋಕ 6ನೇ ಅಧ್ಯಾಯ 21ನೇ ವರ್ಷದಿಂದ 23ನೇ ವರ್ಷ. ಹಾ ಆಯ್ತು ಬ್ರದರ್. ಬಡವರಾದ ನೀವು ಧನ್ಯರು, ದೇವರ ರಾಜ್ಯವು ನಿಮ್ಮದೇ. ಈಗ ಹಸಿದಿರುವವರಾದ ನೀವು ಧನ್ಯರು, ನಿಮಗೆ ತೃಪ್ತಿಯಾಗುವುದು. ಈಗ ಅಳುವವರಾದ ನೀವು ಧನ್ಯರು, ನೀವು ನಗುವಿರಿ. ಮನುಷ್ಯಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದುಹಾಕಿದರೆ ನೀವು ಧನ್ಯರು. ಆ ದಿನದಲ್ಲಿ ಸಂತೋಷ ಪಡಿರಿ, ಕುಣಿದಾಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳಿದುಕೊಳ್ಳಿರಿ. ಈ ಜನರ ಪಿತೃಗಳ ಪ್ರವಾದಿಗಳಿಗೂ ಹಾಗೆಯೇ ಮಾಡಿದರು. ಥ್ಯಾಂಕ್ ಯು ಸರ್. ಮತ್ತೆ ಎಷ್ಟು ಶಿಷ್ಯರನ್ನು ನೋಡ್ಬಿಟ್ಟು ಏನಂತಂದ್ರೆ ಬಡವರು ನೀವು ಧನ್ಯರಾಗಿದ್ದೀರಾ, ನೀವು ದೇವರಾಜ್ಯ ನಿಮ್ದೆ. ಹಸಿದವರು ನೀವು ಧನ್ಯರಾಗಿದ್ದೀರಾ, ನೀವು ತೃಪ್ತರಾಗ್ತೀರಾ. ಮತ್ತೆ ಅಳುವವರು ನೀವು ಧನ್ಯರಾಗಿದ್ದೀರಾ, ನೀವು ನಗ್ತೀರಾ. ಮತ್ತೆ ಮನುಷ್ಯ ಕುಮಾರ ನಿಮಿತ್ತ ಎಷ್ಟೊಂದ್ ಜನರು ಅವರ ಹೆಸರು ಸರಿ ಇಲ್ಲ ಅಂತ ಅವರನ್ನು ಹಾಗೆ ಮಾಡಿದ್ರೆ ಅವರು ಧನ್ಯರು. ಅವರು ಆ ದಿನದಲ್ಲಿ ತುಂಬಾ ಸಂತೋಷ ಪಡ್ತಾರೆ. ಅವರು ಆ ದಿನದಲ್ಲಿ ಎಷ್ಟೊಂದು ಸಂತೋಷ ಪಡ್ತಾರೆ. ಮತ್ತೆ ಪರಲೋಕದಲ್ಲಿ ಅವ್ರಿಗೆ ತುಂಬಾ ಫಲ ಇರುತ್ತೆ. ಅವ್ರಿಗೆ ತುಂಬಾ ಫಲ ಇರುತ್ತೆ. ಮತ್ ಹಿಂಗೇನೆ ಈ ತರನೇ ನಿಮ್ಮ ಪಿತೃಗಳನ್ನು ಕೂಡ ಆಗಿನ ಕಾಲದಲ್ಲಿ ಅವರ ಹೆಸರನ್ನ ಬಹಿಷ್ಕಾರ ಮಾಡ್ಬಿಟ್ಟು ಅವರು ಈ ತರನಾಗಿ ಅವರು ಇವಾಗ ಧನ್ಯರು ಅಂತ ಅಂತಾರೆ. ಥ್ಯಾಂಕ್ ಯು ಸಿಸ್ಟರ್.